ಹಲೋ ಗಾಯ್ಸ್, ನಾನು ಮೊನ್ನೆ ಕೇಕ್ ಶೋಗೆ ಹೋಗಿದ್ದೆ, ಹೇಳಿದ್ದೆ ಕೂಡ ನನ್ನ ಸ್ಟೋರೀಸಲ್ಲಿ. ಸೊ ನಾನು ಅದನ್ನು ಒಂದು ವ್ಲಾಗ್ ಮಾಡಿ ಹಾಕೋಣ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಕ್ ಶೋಗೆ ವಿಸಿಟ್ ಮಾಡಿ. ಇದು 51st ಕೇಕ್ ಶೋ ನಮ್ಮ ಬೆಂಗಳೂರಲ್ಲಿ ನಡೀತಿರೋದು. ನಾನು ಚಿಕ್ಕ ವಯಸ್ಸಿಂದನೂ ಹೋಗ್ತಾ ಇದ್ದೀನಿ, ಕೇಕ್ ಶೋ ಮಾತ್ರ ಮಿಸ್ ಮಾಡಲ್ಲ. ಎಲ್ಲೇ ಏನೇ ಸೇಲ್ ಆಗಲಿ, ಎಕ್ಸಿಬಿಷನ್ ಆಗಲಿ, ಮೇಳಗಳಾಗಲಿ, ನನಗೆ ನಮ್ಮ ಫ್ಯಾಮಿಲಿಗೆಲ್ಲ ತುಂಬಾ ಇಷ್ಟ ಹೋಗೋಕ್ಕೆ. ಆ್ಯಂಡ್ ನಾನೇನಂದರೆ ಮುಂಚೆ ಸ್ವಲ್ಪ 9 to 5 ಜಾಬಲ್ಲಿರುವಾಗ ಆಫೀಸ್ಗೆ ಹೋಗೋದಿರ್ತಿತ್ತು. ಸೊ ಸೇಲ್ಸು, ಎಕ್ಸಿಬಿಷನ್ಸ್ಗೆಲ್ಲ ಹೋಗೋಕ್ಕೆ ರಜಾ ಕೇಳಿದರೆ ಖಂಡಿತ ಯಾವ ಮ್ಯಾನೇಜರು ಕೊಡೋದಿಲ್ಲ, ಅದು ಎಲ್ಲರಿಗೂ ಗೊತ್ತು. ಬಟ್ ಈಗ ಮನೆಯಿಂದಲೇ ನಾನು ನನ್ನ ಫ್ರೀ ಟೈಮಲ್ಲಿ ದುಡಿತಾ ಇರೋದ್ರಿಂದ ಆರಾಮಾಗಿ ಎಲ್ಲ ಕಡೆ ಸುತ್ತಾಡಿಕೊಂಡು ಫ್ರೀಯಾಗಿ ಓಡಾಡ್ಬೋದು. ಯಾವುದೇ ಥರ ಟೆನ್ಷನ್ ಇಲ್ಲ, ಮ್ಯಾನೇಜರ್ ಏನಂತಾರೋ, ರಜಾ ಹೇಗೆ ಕೇಳೋದು ಅಂತಂದ್ಬಿಟ್ಟು. ಸೊ ಹಾಗಾಗಿ ಹೋಗಿದ್ವಿ. ಬಟ್ ಇಲ್ಲಿ ಟಿಕೆಟು 150 ಇದೆ ಪರ್ ಹೆಡ್. ಆದರೆ ವರ್ತ್. ಕೇಕ್ಗಳು ಮಾಡಿಟ್ಟಿರೋದು ಒಂದು 5-6 ಮಾಡಿಟ್ಟಿರ್ತಾರೆ ಪ್ರತಿ ವರ್ಷವೂ ಹಾಗೆ. ಬಟ್ ಅದನ್ನು ನೋಡ್ಕೊಂಡು ಆದಮೇಲೆ ಅಲ್ಲಿ ತುಂಬ ಚೆನ್ನಾಗಿರೋ ಸ್ಟಾಲ್ಸ್ ಇರುತ್ತೆ, ಎಲ್ಲ ಥರ ಸ್ಟಾಲ್ಸ್ ಇರುತ್ತೆ. ಬಟ್ ಈ ಸಲ ಕೇಕ್ ಶೋನಲ್ಲಿ ಕಾಂತಾರ ಮಾಡಿದರು, ಅದು ಒಂದು ಮೇಯ್ನ್ ಅಟ್ರ್ಯಾಕ್ಷನ್ನು. ದೇವರು ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಕ್ಯಾಸಲ್ಲು, ಚರ್ಚು, ಆಮೇಲೊಂದು ಫುಟ್ಬಾಲ್ ಪ್ಲೇಯರು, ತುಂಬ ಈ ಥರ ಸುಮಾರಿತ್ತು. ಆ್ಯಂಡ್ ನನ್ನ ಮಗನಿಗೂ ಈ ಥರ ಎಲ್ಲ ಓಡಾಡಲಿಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದಷ್ಟು ಏನಾದರೂ ಒಂದು ಕಲಿತಿರ್ತಾರೆ, ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ, ಅಲ್ಲೇನಾದರೂ ತೊಗೊಂಡು ತಿನ್ನೋದಾಗಲಿ, ಯಾವುದು ಹೆಲ್ದಿ, ಯಾವುದು ಜಂಕು, ಆ್ಯಂಡ್ ಅಲ್ಲಿ ನಾವು ಪಬ್ಲಿಕ್ ಜೊತೆ ಸೋಷಲೈಸ್ ಆಗೋದಾಗಲಿ, ಪ್ರತಿಯೊಂದು ಅವರು ನಮ್ಮನ್ನು ನೋಡಿ ಕಲಿತಿರ್ತಾರೆ. ಐ ಆಮ್ ಅ ಪರ್ಸನ್ ಹೂ ಇಸ್ ಸೋ ಮಚ್ ಆಫ್, ಅಂದರೆ ಸೋಷಲೈಸ್ ಆಗೋದು, ಹೊರಗಡೆ ಸುತ್ತಾಡೋದು, ಎಕ್ಸ್ಪ್ಲೋರ್ ಮಾಡೋದು ಜಾಗಗಳು, ಅದೆಲ್ಲ ತುಂಬಾ ಇಷ್ಟ ನನಗೆ. ಸೊ ಹಾಗಾಗಿ ನಾನು ಹೋಗೋದ್ರಿಂದ ಮಗನೂ ಕರ್ಕೊಂಡು ಹೋಗ್ತೀನಿ, ಅವನಿಗೂ ತುಂಬ ಇಷ್ಟ ಅದೆಲ್ಲ ನೋಡಲಿಕ್ಕೆ. ಆ್ಯಂಡ್ ಅಲ್ಲಿ ಆರ್ಕಿಡ್ ಸ್ಕೂಲ್ ಅವರು ಒಂದು ಡ್ರಾಯಿಂಗ್ ಆ್ಯಕ್ಟಿವಿಟಿ ಮಾಡಿಸ್ತಿದ್ರು ಮಕ್ಕಳಿಗೆ. ಸೊ ನನ್ನ ಮಗನೂ ಪಾರ್ಟಿಸಿಪೇಟ್ ಮಾಡ್ದ. ಅವನು ಆಲ್ರೆಡಿ ಆರ್ಟ್ ಕ್ಲಾಸಸ್ಗೆ ಹೋಗ್ತಿರೋದ್ರಿಂದ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ನಾನು ಸುಮ್ಮನೆ ಹಾಕಿದೆ ಆರ್ಟ್ ಕ್ಲಾಸ್ಗೆ, ಅವನ ರೆಸ್ಪಾನ್ಸ್ ಹೇಗಿರುತ್ತೆ ನೋಡೋಣ, ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡಿಸೋಣ, ಇಲ್ಲದಿದ್ದರೆ ಬಲವಂತ ಮಾಡೋದು ಬೇಡ ಅಂತ. ಬಟ್ ಆರ್ಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಇಂಪ್ರೂವ್ ಆಗ್ತಿದ್ದಾನೆ ತುಂಬ ಚೆನ್ನಾಗಿ. ಅನ್ನೋಕ್ಕಿಂತ ಡೇ ಬೈ ಡೇ ಐ ಕ್ಯಾನ್ ಸಿ ದ ಚೇಂಜಸ್ ಇನ್ ಹಿಮ್. ಸೊ ಹಾಗಾಗಿ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಈ ಥರ ಸ್ಟಾಲ್ಸ್ ಎಲ್ಲ ಇತ್ತು. ಏರ್ ಫ್ರೈಯರು ತುಂಬ ಇಷ್ಟ ಆಯಿತು ನಮಗೆ, ತೊಗೊಳ್ಳೋಣ ಅಂತ. ಆ್ಯಂಡ್ ನನಗೆ ಮೇಯ್ನಾಗಿ ನಾನು ಹೋಗಿದ್ದು ಕೋಕೋನಟ್ ಬ್ರ್ಯಾಂಡ್ಗೆ ಗೈಸ್. ಬಿಕಾಸ್ ಈ ಸ್ಟೀಲ್ ಅಂತೂ ನಾನು ಒಂದು ಏನಂತಾರೆ, ಒಂದು ಲಾಯಲ್ ಕಸ್ಟಮರ್ ಆಗಿಬಿಟ್ಟಿದ್ದೀನಿ ಕೋಕೋನಟ್ ಬ್ರ್ಯಾಂಡ್ಗೆ. ಯಾಕೆಂದರೆ ನಾನು ಸುಮಾರು ಐಟಮ್ಸು ತೊಗೊಂಡಿದ್ದೆ ಮನೇಲಿ, ತುಂಬ ಇಷ್ಟ ಆಗಿತ್ತು. ಹಾಗೆ ಸಣ್ಣದು ನನ್ನ ಹತ್ರ ಇಡ್ಲಿ ಸ್ಟ್ಯಾಂಡ್ ಇತ್ತು, ಸೊ ಮೀಡಿಯಮ್ದಿರಲಿಲ್ಲ. ಏನಾದರೂ ಒಂದು ಕಣ್ಣಿಗೆ ಕಾಣುತ್ತೆ, ಇಷ್ಟ ಆಗುತ್ತೆ, ತೊಗೊಳ್ಬೇಕು ಅಂತ ಅಂದ್ಬಿಟ್ಟು. ಮೊದಲೆಲ್ಲ ಏನಂದರೆ ನಾನು 9 to 5 ಜಾಬಲ್ಲಿರುವಾಗ ಪರವಾಗಿಲ್ಲ, ಕೈಯಲ್ಲಿ ಸ್ವಲ್ಪ ದುಡ್ಡು ಆಡ್ತಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದ್ದೆ. ಏನಾದರೂ ಒಂದು ತೊಗೊಳ್ಳುವಾಗ ಎಷ್ಟೇ ಒಳ್ಳೆ ಗಂಡ ಆದರೂ ಅಯ್ಯೋ ಹೆಂಗಪ್ಪ ಕೇಳೋದು, 100 ರೂಪಾಯಿಗೂ ಹೇಗೆ ಕೈ ಚಾಚೋದು ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ನಾನು ಮನೆಯಿಂದನೇ ದುಡಿತಿರೋದ್ರಿಂದ ಆರಾಮಾಗಿ ಫ್ರೀ ಟೈಮಲ್ಲಿ ವರ್ಕ್ ಮಾಡಿಕೊಂಡು ತಕ್ಕ ಮಟ್ಟಿಗೆ ಇನ್ಕಮ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಗೊತ್ತು, ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ನಾನು ಪ್ರತಿಯೊಂದು ಹಾಕಿದ್ದೀನಿ. ಇದು ಒಂದು ಗೌರ್ಮೆಂಟ್ ವೆರಿಫೈಡ್ ವೆಬ್ಸೈಟು, ಪ್ಲ್ಯಾಟ್ಫಾರ್ಮ್. ಆರಾಮಾಗಿ ನಾವು ಫ್ರೀ ಟೈಮಲ್ಲಿ ಸ್ಕಿಲ್ಸ್ನ ಕಲಿತು ವರ್ಕ್ ಮಾಡೋದು. ಇಲ್ಲಿ ಕಂಟೆಂಟ್ ರೈಟಿಂಗ್ ಆಗಲಿ, ಕಾಪಿ ರೈಟಿಂಗ್ ಆಗಲಿ ಕಲಿಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಆ್ಯಕ್ಚುಲಿ ಒಂದು ಸ್ವಲ್ಪ ಮೋಸ ಮಾಡ್ದೆ. 5 ಬುಲೆಟು ನಾನು ಕರೆಕ್ಟಾಗಿ ಹೊಡೆದೆ, ಬಟ್ ಒಂದು ಸಲ ಅವನು ಬುಲೆಟೇ ಹಾಕಲಿಲ್ಲ. ಹಾಗೇ ಗನ್ನ ಶೂಟ್ ಮಾಡಿ ಅಂತ ಹೇಳಿದ್ರು. ಸೊ ಆವಾಗ ಹೊಡಿಲಿಕ್ಕೆ ಅಲ್ಲಿ ಬುಲೆಟ್ ಇದ್ದರೆ ಅಲ್ವಾ, ಆಮೇಲೆ ಸೋತೋದ್ರಿ ಅಂತ ಅಂದ್ಬಿಟ್ಟು ಗಿಫ್ಟ್ ಏನೂ ಬರಲ್ಲ ಅಂತ. ಸೊ ಈ ಥರ ಒಂದು ಅನ್ಯಾಯವಾಗಿ ದುಡ್ಡು ಮಾಡೋರು ಇರ್ತಾರೆ, ಅದು ಬೇರೆ ವಿಷಯ. ಆ್ಯಂಡ್ ನನ್ನ ಮಗನಿಗೆ ಇಲ್ಲಿ ನನಗೆ ಮೇಲ್ಕೋಟೆ ಪುಳಿಯೋಗರೆ ಭಾಳ ಇಷ್ಟ. ಸೊ ಅದನ್ನು ತೊಗೊಂಡು, ಹಾಗೆ ಮಗ ಒಂದು ಬುಕ್ ಬೇಕು ಅಂತ ಹೇಳ್ದ, ಅವನಿಗೆ ಡೈನೋಸಾರ್ಸ್ ಅಂದರೆ ಇಷ್ಟ ಸ್ವಲ್ಪ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಆಚೆ ಕಡೆ ಒಂದು ದೊಡ್ಡ ಸ್ಯಾಂಟಾ ಕ್ಲಾಸ್ ಇಟ್ಟಿದ್ರು. ಸೊ ಅದ್ರ ಜೊತೆ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಆಮೇಲೆ ಹೊರಡೋಣ ಅಂತ ಹೊರಟ್ವಿ. ತುಂಬ ಹೊತ್ತಾದರೂ ಆಟೋ ಸಿಗಲಿಲ್ಲ.
ಆಮೇಲೆ ಸಿಕ್ತು, ಬಂದ್ವಿ ಮನೆಗೆ. ಒಂದು ಮಾತು ಹೇಳ್ತೀನಿ ಗೈಸ್, ನಿಜವಾಗ್ಲೂ ಇರೋದು ಸ್ವಲ್ಪ ದಿನ. ನಮ್ಮ ಜೀವನದಲ್ಲಿ ನಾವೇ ಏನಾದರೂ ಬದಲಾವಣೆ ತಂದ್ಕೊಳ್ಬೇಕು. ಇಲ್ಲಾಂದರೆ ನಾವು ಇದ್ದ ಹಾಗೆ ಇದ್ದುಬಿಡ್ತೀವಿ. ಏನೇ ಒಂದು ಪ್ರಯತ್ನ ಮಾಡೋಕ್ಕೂ ನಾವು ಭಯ ಪಟ್ಕೊಂಡು ತುಂಬ ಅನುಮಾನ ಪಟ್ಕೊಂಡಿದ್ರೆ ಖಂಡಿತ ಜೀವನದಲ್ಲಿ ಮೇಲೆ ಬರೋಕ್ಕಾಗಲ್ಲ. ಸೊ ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ನೀವು ಎಲ್ಲ ಫೈನಾನ್ಷಿಯಲಿ